ಮಹಾಶಿವರಾತ್ರಿ ದಿವಸ ಯಾರೆಲ್ಲ ಉಪವಾಸ ಮಾಡ್ತೀರಾ? ಈ ಗೊಜ್ಜು ಅವಲಕ್ಕಿನ ನೋಡಿ. ಶಿವನ ನೈವೇದ್ಯಕ್ಕೆ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲಿಗೆ ಗಟ್ಟಿ ಅವಲಕ್ಕಿ ಬೇಕಾಗುತ್ತೆ. ಗಟ್ಟಿ ಅವಲಕ್ಕಿನ ನಾವು ಅದನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಹುಣಸೆಹಣ್ಣಿನ ರಸ, ಸ್ವಲ್ಪ ಹುಣಸೆಹಣ್ಣಿನ ನೆನೆಸಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಈ ಗೊಜ್ಜಿಗೆ ಒಂದು ದೊಡ್ಡ ಚಮಚದಷ್ಟು ಸಾಂಬಾರು ಪುಡಿ, 1 ಚಮಚದಷ್ಟು ಬೆಲ್ಲದ ಪುಡಿ ಹಾಕಿ ಕಲಸಿ ಎತ್ತಿಡೋಣ. ಇದು ಮಾಡುವ ವಿಧಾನ ತುಂಬ ಸುಲಭ. ಈ ಗೊಜ್ಜು ರೆಡಿ ಆಯಿತು. ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ಕಲಸಿ ಉಪ್ಪು ಈಗಾದರೂ ಹಾಕ್ಕೊಳ್ಳಿ, ಆಮೇಲಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ನಾವು ಅವಲಕ್ಕಿನ ಹಾಕ್ಕೊಂಡು ಒಂದೇ ರೌಂಡ್ ಮಾಡ್ಕೋಬೇಕು. ಸುಮ್ಮನೆ ಒಂದು ರೌಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ಪೌಡ್ರೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು, ಚೆನ್ನಾಗಿರೋದಿಲ್ಲ. ಒಂದೇ ರೌಂಡು ಮಿಕ್ಸಿಲಿ ಹಾಕ್ಕೊಂಡು ತೊಗೊಂಬರೋಣ. ಈಗ ನೋಡಿ, ಇಷ್ಟೇ ಸಾಕಾಗುತ್ತೆ. ಸ್ವಲ್ಪ ತರಿಯಾಗಿದೆ ಅಷ್ಟೇ. ಇದನ್ನೊಂದು ಬೌಲಿಗೆ ಹಾಕಿ ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ 1-2 ಸಲ ತೊಳೆದು ನೀರು ಚೆಲ್ಲಿಬಿಡೋಣ. ನೀರನ್ನು ಚೆಲ್ಲಿ ನಂತರ ಮತ್ತೆ ನೀರು ಹಾಕೋದು ಬೇಡ, ಯಾಕಂದರೆ ನೆಂದು ಬಿಡುತ್ತೆ, ಅದು ಮೆತ್ತಗಾಗಿರೋದ್ರಿಂದ. ಈಗ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡೋಣ. ಪುಡಿಯಾಗಿ ರೆಡಿಯಾಗುತ್ತೆ. ಈಗ ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಚಿಕ್ಕದೊಂದು ಕಡಾಯಿ ತೊಗೊಂಡು ಅದಕ್ಕೆ ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿ ಬೇಕಾಗುತ್ತೆ. ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿ. ಕರಿ ಎಳ್ಳನ್ನು 1.5 ಚಮಚದಷ್ಟು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ಹಾಕೋಬೋದು. ತುಪ್ಪದಲ್ಲೇ ಇದನ್ನು ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ, ಹಾಗಾಗಿ ತುಪ್ಪ ಹಾಕಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಚೆನ್ನಾಗಿ 1 ನಿಮಿಷಗಳ ಕಾಲ ಇದೇ ರೀತಿ ತುಪ್ಪದಲ್ಲೇ ಹುರಿದು ಇದನ್ನು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಮತ್ತು ಅದೇ ಕಡಾಯಿ ತೊಗೊಂಡು ಇದಕ್ಕೆ ಇನ್ನೊಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ನಾವು ಗೊಜ್ಜು ಮಾಡಿಟ್ಟಿದ್ದೀವಲ್ಲ ಅದನ್ನು ಕಾಯಿಸ್ಕೊಂಬಿಡೋಣ. ಹಸಿ ಅಂಶ ಹೋಗೋವರೆಗೂ ಈ ಗೊಜ್ಜನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇದಕ್ಕೆ ನಾವು ಸಾಂಬಾರು ಪುಡಿಯಲ್ಲೇ ಖಾರ ಇರೋದ್ರಿಂದ ಮತ್ತೆ ಖಾರವನ್ನು ಹಾಕೋತಾ ಇಲ್ಲ. ಚೆನ್ನಾಗಿ 1 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕು. ಈ ವಿಧಾನದಲ್ಲಿ ಮಾಡೋದ್ರಿಂದ ಪ್ರಸಾದವಾಗಿ ನೀವು ಯಾವಾಗೇ ಒಂದು ದೇವರ ಪೂಜೆ ಮಾಡಿದಾಗ ಪ್ರಸಾದವಾಗಿ ಈ ಒಂದು ಗೊಜ್ಜು ಅವಲಕ್ಕಿನ ಮಾಡ್ಕೊಳ್ಬೋದು. ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಮಾತ್ರ ಹಾಕಿಲ್ಲ, ಉಪ್ಪನ್ನು ನೀವು ಆಮೇಲಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಇಂಗುವನ್ನು ಹಾಕ್ಕೋತಾ ಇದ್ದೀನಿ. ಇಂಗು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಚೆನ್ನಾಗಿ ಕುದಿಸಿ ಇದನ್ನು ಇವಾಗ ಅವಲಕ್ಕಿ ಪುಡಿಯಾಗಿ ರೆಡಿಯಾಗಿದೆ ನೋಡಿ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ನೆಂದಿದೆ, ನೀರಿನಂಶ ಹೋಗಿ ಡ್ರೈ ಆಗಿದೆ ನೋಡಿ. ಈ ಅವಲಕ್ಕಿಗೆ ಈ ಗೊಜ್ಜನ್ನು ಹಾಕಿ ಕಲಿಸ್ಬಿಡೋಣ. ಚೆನ್ನಾಗಿ ಕಲಿಸ್ಕೊಬೇಕು. ನಾವು ಇದನ್ನು ಸ್ಪೂನಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲೇ ಕಲಿಸೋದು ತುಂಬ ಒಳ್ಳೆಯದು. ಕೈಯಲ್ಲಾದರೂ ಜಾಸ್ತಿ ಒತ್ತಕ್ಕೆ ಹೋಗಬಾರ್ದು, ನಿಧಾನವಾಗಿ ಹುಡಿಯಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಕಲಸಿ ಈಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ 1/4 ಚಮಚದಷ್ಟು ಉಪ್ಪನ್ನು, ಅವಲಕ್ಕಿ ಜಾಸ್ತಿ ಉಪ್ಪನ್ನು ಹಿಡಿಯೋದಿಲ್ಲ, ಹಾಗಾಗಿ 1/4 ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ರೌಂಡ್ ಈ ರೀತಿ ಹುಡಿಯಾಗಿ ಕಲಸಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಒಗ್ಗರಣೆ ಬೇಕಾಗುತ್ತೆ. ಪಟ್ಟಂತ ಹೋಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಗೊಜ್ಜು ಮಾಡಿರುವ ಕಡಾಯಿನೇ ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕಾಯಬೇಕು. ನಂತರ 1-2 ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿದ್ದೀನಿ. ಕಡಲೆ ಬೀಜ ಗರಿಯಾಗಿ ಫ್ರೈ ಆಗಬೇಕು. ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹಸಿ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಣಮೆಣಸಿನಕಾಯಿ 1-2 ಮೆಣಸಿನಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಈಗ ಒಗ್ಗರಣೆ ರೆಡಿ ಆಯಿತು. ಅವಲಕ್ಕಿ ಕೂಡ ರೆಡಿ ಇದೆ. ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಸ್ವಲ್ಪ ಅಗಲವಾದ ಕಡಾಯಿ ತೊಗೊಂಡಿದ್ದೀನಿ. ಸಣ್ಣದಾದರೆ ಕಲಸೋಕ್ಕಾಗೋದಿಲ್ಲ, ಹಾಗಾಗಿ ಈಗ ಬಿಸಿಯಾಗಿರುವ ಒಗ್ಗರಣೆ ಹಾಕಿ ಮೊದಲು ಫ್ರೈ ಮಾಡಿರುವ ಎಳ್ಳು, ಒಣ ಕೊಬ್ಬರಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ನೀವು ಮೊದಲೇ ಒಂದು ದಿವಸದ ಮುಂಚೆನೇ ರೆಡಿ ಮಾಡಿ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. 2 ದಿನವರೆಗೂ ಇದನ್ನು ಇಟ್ಟು ತಿನ್ಬೋದು. ಇದನ್ನು ಪ್ರಸಾದವಾಗಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೂಡ ಕೊಡ್ತಾರೆ, ಈ ಒಂದು ಗೊಜ್ಜು ಅವಲಕ್ಕಿನ. ರಾತ್ರಿ ಜಾಗರಣೆ ದಿವಸ ಈ ಒಂದು ಅವಲಕ್ಕಿನ ಮಾಡಿಕೊಂಡ್ರೆ ಯಾರೆಲ್ಲ ಫುಲ್ ಉಪವಾಸ ಮಾಡೋದಿಲ್ಲ, ಈ ಒಂದು ಫಲಹಾರ ಅಂತ ಇದನ್ನು ತೊಗೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಉದ್ರಾಗಿ ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಾಳೆ ಶಿವರಾತ್ರಿ ಉಪವಾಸ ಆಗಿರೋದ್ರಿಂದ ನಾಳೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿ.
ಇದರ ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಮಾಡುವ ವಿಧಾನದಲ್ಲಿ ನೀವು ಕೂಡ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.